ಒಂದೂರಲ್ಲಿ ರೋಹನ್ ತನ್ನ ಕುಟುಂಬದ ಜೊತೆ ವಾಸ ಮಾಡ್ತಾ ಇದ್ದ. ರೋಹನ್ ಒಂದ್ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಿದ್ದ. ಅವನ್ ಕುಟುಂಬದಲ್ಲಿ ಅವನ್ ಹೆಂಡತಿ ಮೀನಾ, 10 ವರ್ಷದ ಮಗಳು ಸೊನಾಲಿ ಇದ್ಲು. ಸೊನಾಲಿ ಸ್ಕೂಲ್ಗೆ ಹೋಗ್ತಾ ಇದ್ಲು. ಇವತ್ತು ಸೊನಾಲಿ ಸ್ಕೂಲಿಂದ ಸಂಜೆ ಮನೆಗ್ ಬಂದಾಗ ಅವ್ರ ಅಮ್ಮನ ಹತ್ರ ಹೇಳ್ತಾಳೆ, ಅಮ್ಮ ನಾಳೆ ಏನು? ನಾಳೆ ಸೋಮವಾರ. ಅಮ್ಮ ನಿನ್ಗೇನು ನೆನ್ಪೇ ಇಲ್ಲ. ನೆನ್ಪಿದ್ಯಲ್ಲ, ನಾಳೆ ಸೋಮವಾರ ಅಂತ ಹೇಳ್ತಿದ್ದೀನಲ್ಲ. ಅಮ್ಮ ನಾಳೆ ನನ್ ಬರ್ತಡೇ. ಅಯ್ಯೋ ಪುಟ್ಟ, ನಾನಂತೂ ಮರ್ತೇ ಹೋಗಿದ್ದೆ ನಾಳೆ ನಿನ್ ಬರ್ತ್ಡೇ ಅಂತ. ಯಾವಾಗ್ಲೂ ಹೀಗೆ ಮಾಡ್ತೀಯಾ, ಮರ್ತೇ ಹೋಗ್ತೀಯಾ, ನಾನ್ ನಿನ್ ಜೊತೆ ಮಾತಾಡಲ್ಲ. ಸೊನಾಲಿ ಕೋಪ ಮಾಡ್ಕೊಂಡ್ ಕೂತ್ಕೋತಾಳೆ. ಅದೇ ಸಮಯಕ್ಕೆ ಆಫೀಸಿಂದ ರೋಹನ್ ಬರ್ತಾನೆ. ಏನಾಯ್ತು ಇವತ್ತು ಇಷ್ಟೊಂದ್ ಸೈಲೆಂಟ್ ಆಗಿದ್ಯಲ್ಲ? ಅಪ್ಪ, ಅಮ್ಮ ನನ್ ಹುಟ್ಟುದಬ್ಬನ ಮರ್ತೇ ಹೋಗಿದ್ದಾರೆ. ನಿಮ್ಮಮ್ಮ ಅಂತೂ ಎಲ್ಲ ಮರ್ತೋಗ್ತಾರೆ, ಆದ್ರೆ ನನಗೆ ಎಲ್ಲ ನೆನ್ಪಿದೆ. ನೀವ್ ನನ್ನ ಮುದ್ದಿನಪ್ಪ. ನಾವು ನಾಳೆನೆ ಒಂದು ಒಳ್ಳೆ ಜಾಗಕ್ಕೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ ಹೋಗೋಣ. ಮಾರನೇ ದಿನ ಸಂಜೆ ರೋಹನ್ ತನ್ನ ಹೆಂಡತಿ ಮಗಳನ್ನ ಕರ್ಕೊಂಡು ಒಂದು ಸುಂದರವಾದ ರೆಸ್ಟೋರೆಂಟ್ಗೆ ಹೋಗ್ತಾನೆ. ಮತ್ತೆ ಚೆನ್ನಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಾರೆ. ರೆಸ್ಟೋರೆಂಟ್ ಅಲ್ಲಿ ಬೇರೆ ಯಾರೂ ಇರೋದಿಲ್ಲ. ಅದೇ ಸಮಯಕ್ಕೆ ಒಂದು ಹೆಂಗಸು ಕೈಯಲ್ಲಿ ಕೇಕನ್ನ ಇಟ್ಕೊಂಡ್ ಬರ್ತಾಳೆ. ಯಜಮಾನ್ರೇ, ಮಗಳಿಗೋಸ್ಕರ ಈ ಕೇಕ್ ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ಹಾ ವರೆವಾ, ನೀವು ಒಳ್ಳೆ ಸಮಯಕ್ಕೆ ಕೇಕ್ ಅನ್ನ ತಂದಿದ್ದೀರಾ. ಕೇಕ್ ಇಲ್ಲ ಅಂದ್ರೆ ಬರ್ತಡೇನೆ ಪೂರ್ತಿ ಆಗೋಲ್ಲ. ನೀವು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀರಾ, ಆದ್ರೆ ಇಲ್ಲಿಗೆ ಬೇರೆ ಯಾರು ಯಾಕೆ ಬಂದಿಲ್ಲ? ಅದೇ ಇಲ್ಲಿನ ವಿಶೇಷತೆ, ಇಲ್ಲಿಗೆ ಯಾರೂ ಬರೋದಿಲ್ಲ. ಅಂದ್ರೆ ಏನ್ ಹೇಳ್ಬೇಕು ಅಂತಿದ್ದೀರಾ ನೀವು? ಏನು ಇಲ್ಲ, ಹೋಗ್ಲಿ ಬಿಡಿ ಮೇಡಮ್, ನೀವು ಪಾರ್ಟಿ ಎಂಜಾಯ್ ಮಾಡಿ. ಹಾ ಅದೆಲ್ಲ ಸರಿ, ಆದ್ರೆ ಮೀನಾ, ನೀನು ಕೂಡ ಸಣ್ಣ ಸಣ್ಣ ವಿಷಯನ ದೊಡ್ಡದ್ ಮಾಡ್ತೀಯಾ. ಬಾ ಈಗ ಈ ಕೇಕನ್ನ ತಿಂದು ಮುಗ್ಸೋಣ. ರೋಹನ್ ಗೊತ್ತಿಲ್ಲ ಯಾಕೆ ಅಂತ ನನ್ಗೆ ಈ ಜಾಗ ವಿಚಿತ್ರ ಅನಿಸ್ತಿದೆ. ಆ ಹೆಂಗ್ಸು ಅಲ್ಲೇ ಇದ್ದಿದ್ರಿಂದ ಅವ್ರಾಡೋ ಮಾತನ್ನೆಲ್ಲ ಕೇಳಿಸ್ಕೋತಾಳೆ. ಆ ಹೆಂಗ್ಸು ನಿಧಾನವಾಗಿ ನಗ್ತಾ ಇರ್ತಾಳೆ. ಯಜಮಾನ್ರೇ, ನಿಮ್ ಮಗಳು ನನ್ ಮಗಳ ಥರನೇ. ಅವಳು ಹುಟ್ಟುದಬ್ಬನ ತುಂಬಾ ಚೆನ್ನಾಗಿ ಆಚರಿಸ್ಬೇಕು ಅಂತ ನಾನ್ ಬಯಸ್ತೀನಿ. ಹಾಗಾದ್ರೆ ನಾನು ಎಲ್ಲ ವ್ಯವಸ್ಥೆನ ರೆಡಿ ಮಾಡ್ತೀನಿ. ಹಾ ಸರಿ, ನೀವೆಲ್ಲ ಸರಿಯಾಗಿ ಮಾಡಿ. ಆಮೇಲೆ ದುಡ್ಡಿನ ಚಿಂತೆ ಮಾಡ್ಬೇಡಿ. ನನ್ಗನ್ಸತ್ತೆ ನಾವು ಇಲ್ಲಿಂದ ಹೊರಡ್ಬೇಕು ಅಂತ. ನೀನ್ ಯಾಕೆ ಈ ತರ ಮಾತಾಡ್ತಿದ್ಯಾ? ಆರ್ಡರ್ ಕೊಟ್ಟಾದ್ಮೇಲೆ ಈ ತರ ಎದ್ದು ಹೋಗೋದು ತಪ್ಪು ತಾನೆ. ಕೂತ್ಕೋ. ನನ್ಗೋಸ್ಕರ ಅಲ್ಲಾಂದ್ರೂ ನಿಮ್ ಮಗಳಿಗೋಸ್ಕರನಾದ್ರೂ ಇಲ್ಲಿಂದ ಹೊರಡೋಣ. ಸರಿ, ನೀನ್ ಒಪ್ಕೊಳ್ಳಿಲ್ಲ ಅಂದ್ರೆ ನಾವ್ ಇಲ್ಲಿಂದ ಹೋಗೋಣ. ಅಪ್ಪ, ಈ ಜಾಗ ನನ್ಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಆ ಆಂಟಿ ಕೂಡ ನನಗ್ ತುಂಬಾ ಇಷ್ಟ ಆದ್ರು. ನಾನು ನನ್ ಬರ್ಡೇನ ಇಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗ್ತೀನಿ. ನನ್ಗನ್ನಿಸ್ತಿದೆ ಸೋನಾಲಿಗೋಸ್ಕರ ನಾವ್ ಇಲ್ಲೇ ಇರ್ಬೇಕು ಅಂತ. 3 ಜನ ಅಲ್ಲಿ ಕೂತ್ಕೊಂಡು ಆ ಹೆಂಗ್ಸಿಗೋಸ್ಕರ ಕಾಯ್ತಾ ಇರ್ತಾರೆ. ಸ್ವಲ್ಪ ಹೊತ್ತಲ್ಲೇ ಆ ಹೆಂಗ್ಸು ವಾಪಸ್ ಬರ್ತಾಳೆ. ಮತ್ತೆ ತುಂಬಾ ಬೆಲೂನ್ಸು, ಕೇಕ್ಗಳನ್ನ ತಗೊಂಡ್ ಬರ್ತಾಳೆ. ಜೊತೆಗೆ ಮ್ಯೂಸಿಕ್ ಅನ್ನು ಕೂಡ ಪ್ಲೇ ಮಾಡ್ತಾಳೆ. ಆದ್ರೆ ಆ ಮ್ಯೂಸಿಕ್ ಭೂತದ ಮ್ಯೂಸಿಕ್ ಆಗಿರತ್ತೆ. ಆ ಮ್ಯೂಸಿಕ್ ಅಲ್ಲಿ ಯಾವ್ದೋ ಭೂತ ಅಳ್ತಾ ಇದೆ. ಮತ್ತೆ ಕೇಕ್ಗಳೆಲ್ಲ ನೋಡ್ತಾ ನೋಡ್ತಾ ಮಾಂಸ ಆಗಿ ಬದ್ಲಾಗೋಗತ್ತೆ. ಅಯ್ಯೋ, ಇದೇನಿದು? ಇದನ್ ಯಾಕೆ ತಂದೆ ನೀನು? ಮತ್ತೆ ಈ ಕೇಕು ಮಾಂಸ ಆಗಿ ಹೇಗ್ ಬದ್ಲಾಯ್ತು? ಇದು ನನ್ನ ಇಲ್ಲಿ ಸ್ಪೆಷಲ್ ಐಟಮ್, ಗೊತ್ತಾ? ಆ ಹೆಂಗ್ಸು ಕೂಡ ಭೂತ ಆಗ್ತಾಳೆ. ಮತ್ತೆ ವಿಚಿತ್ರವಾದ ಧ್ವನಿ ಹೊರಗ್ ತೆಗಿತಾಳೆ. ಅದನ್ನ ನೋಡಿ ಎಲ್ರಿಗೂ ಭಯ ಆಗತ್ತೆ. ಮತ್ತೆ 3 ಜನ ಅಪ್ಕೋತಾರೆ. ಆ ಭೂತನ ಇಲ್ಲಿಂದ ಹೋಗು ಅಂತ ಚೆನ್ನಾಗ್ ಬೈತಾರೆ. ಆದ್ರೆ ಆ ಭೂತ ಅವ್ರು ಹೇಳೋ ಮಾತನ್ನ ಕೇಳೋದಿಲ್ಲ. ಪ್ಲೀಸ್ ಪ್ಲೀಸ್, ನಮ್ನ ಹೋಗಕ್ ಬಿಡು, ಬಿಟ್ಬಿಡು, ನಮ್ನ ಹೋಗೋದಕ್ ಬಿಡು. ಇವಳು ನನ್ನ ಪುಟ್ಟ ಮಗು, ಅವಳನ್ನ ಏನು ಮಾಡ್ಬೇಡ ಪ್ಲೀಸ್. ಇಲ್ಲ, ಯಾರು ಉಳಿಯಲ್ಲ. ಇವತ್ ನಾನ್ ಯಾರನ್ನು ಸುಮ್ನೆ ಬಿಡಲ್ಲ. ನಾನು ಮುಂದೆ ಯಾರಾದ್ರೂ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರೆ ಅದನ್ನ ನಿಂದ ಸಹಿಸ್ಕೊಳಕ್ ಆಗಲ್ಲ. ಸಾಯಿಸ್ಬಿಡ್ತೀನಿ, ಎಲ್ರನ್ನೂ ಸಾಯಿಸ್ಬಿಡ್ತೀನಿ. ನೋಡು, ಒಬ್ಳು ತಾಯಿ ನಿನ್ ಮುಂದೆ ಕೈ ಜೋಡಿಸ್ತಾ ಇದ್ದಾಳೆ. ದಯವಿಟ್ಟು ನಮ್ಮನ್ನ ಬಿಟ್ಬಿಡು. ಈ ಆಳೋದು ಗಿಳೋದೆಲ್ಲ ನನಗಿಷ್ಟ ಇಲ್ಲ. ನನಗಿಷ್ಟ ಆಗೋದು ಕೇವಲ ರಕ್ತ, ಗೊತ್ತಾಯ್ತಾ? ನನಗೆ ಮಾಂಸ ಅಂದ್ರೆ ತುಂಬಾ ಇಷ್ಟ. ಮೀನಾಗೆ ಒಂದು ಕಿಟಕಿ ಕಾಣಿಸತ್ತೆ. ಆ 3 ಜನ ಆ ಕಿಟಕಿಯಿಂದ ಆ ಕಡೆ ಹೋಗ್ತಾರೆ. ಹೊರಗಡೆ ಒಬ್ಬ ಸಾಧು ಮಹಾರಾಜ ನಿಂತಿರ್ತಾನೆ. ಸ್ವಾಮಿಗಳೇ, ಸ್ವಾಮಿಗಳೇ, ನೀವ್ ಹೆದರ್ಕೋಬೇಡಿ. ನನ್ನ ನೋಡಿ ಗಾಬರಿ ಆಗ್ಬೇಡಿ. ನಾನೊಬ್ಬ ಸಾಧು. ಸ್ವಾಮಿಗಳೇ, ಅದು ನನಗೆಲ್ಲ ತಿಳಿದಿದೆ. ನೀನು ಹೆದರ್ಕೋಬೇಡ, ಯಾಕಂದ್ರೆ ಅದು ಇಲ್ಲಿಗೆ ಬರೋದಿಲ್ಲ. ಯಾಕ್ ಸ್ವಾಮಿ? ಯಾಕಂದ್ರೆ ಅದು ಆ ರೆಸ್ಟೋರೆಂಟ್ ಮಾತ್ರ ಸೀಮಿತ. ಅದು ಹೊರಗಡೆ ಬರೋದಕ್ಕಾಗೋದಿಲ್ಲ. ಬಾಬಾ, ಅಂತದ್ದು ಏನಾಗಿತ್ತು?
10 ವರ್ಷಗಳ ಹಿಂದೆ ಇಲ್ಲೊಂದು ಅದ್ಭುತವಾದ ರೆಸ್ಟೋರೆಂಟ್ ಇತ್ತು. ಇಲ್ಲಿ ಶ್ರೀಮಂತರು ಊಟ ಮಾಡೋದಕ್ಕೆ ಮತ್ತೆ ಪಾರ್ಟಿ ಮಾಡೋದಕ್ಕೆ ಬರ್ತಿದ್ರು. ಶಿವಾನಿ ಈಗ ದೆವ್ವ ಆಗಿರೋಳು ತುಂಬಾ ಬಡವಳಾಗಿದ್ಲು. ಮತ್ತೆ ಇವಳಿಗೆ ಒಂದು ಮಗು ಇತ್ತು. ಅವತ್ತು ಅವಳ ಮಗಳ ಜನ್ಮದಿನವಾಗಿತ್ತು. ಇಂಥ ರೆಸ್ಟೋರೆಂಟ್ಗೆ ಹೋಗೋದಕ್ಕೆ ಆಟ ಮಾಡ್ತಿದ್ಲು. ಶಿವಾನಿ ಅವಳಿಗೆ ಎಷ್ಟೇ ಹೇಳಿದ್ರು ಅವಳು ಕೇಳಲೇ ಇಲ್ಲ. ನಂತರ ಶಿವಾನಿ ಹತ್ರ ಎಷ್ಟು ಹಣ ಇತ್ತೋ ಅದನ್ನೆಲ್ಲ ತಗೊಂಡು ಈ ರೆಸ್ಟೋರೆಂಟ್ಗೆ ಬಂದ್ಲು. ಅವಳೇನೋ ಕೇಕ್ ಆರ್ಡರ್ ಮಾಡಿದ್ಲು, ಆದ್ರೆ ಅವಳ ಹತ್ರ ಅಷ್ಟೊಂದು ಹಣ ಇರ್ಲಿಲ್ಲ. ಸ್ವಾಮಿ, ಮತ್ತೆ ಏನಾಯ್ತು? ಆಮೇಲೆ ರೆಸ್ಟೋರೆಂಟ್ ಮಾಲೀಕ ಅವಳ ಹತ್ರ ಹಣ ಕೇಳ್ದ. ಅವಳ ಹತ್ರ ಹಣ ಕಡಿಮೆ ಇತ್ತು. ಮತ್ತೆ ರೆಸ್ಟೋರೆಂಟ್ ಮಾಲೀಕ ಮತ್ತೆ ಅಲ್ಲಿ ಕೆಲಸ ಮಾಡೋರೆಲ್ಲ ಅವಳನ್ನ ಚೇರ್ಸೋದಕ್ಕೆ ಶುರು ಮಾಡಿದ್ರು. ಒಂದು ವ್ಯಕ್ತಿ ಅಂತೂ ಅವ್ರ ಮಗುವನ್ನ ಸಾಯಿಸೇ ಬಿಟ್ಟ. ಆಮೇಲೆ ಶಿವಾನಿ ಅದೇ ರೆಸ್ಟೋರೆಂಟ್ ಅಲ್ಲಿ ಒಂದು ಫ್ಯಾನ್ಗೆ ನೇಣು ಹಾಕೊಂಡು ಸತ್ ಹೋದ್ಲು. ಬಾಬಾ, ಈಗ ಇದರಿಂದ ನಾವು ಹೇಗೆ ತಪ್ಪಿಸ್ಕೊಳ್ಳೋದು? ನೀವು ಅದೃಷ್ಟವಂತರು, ನೀವ್ ಹೇಗೋ ತಪ್ಪಿಸ್ಕೊಂಡ್ ಬಂದ್ಬಿಟ್ರಿ. ನಾನ್ ನಿಮ್ಗೆ ಒಂದು ತಾಯ್ತೆ ಕೊಡ್ತೀನಿ. ನೀನ್ ಅದನ್ನ ಹಾಕೊಂಡು ನಿನ್ನ ಮನೆಗೆ ಹೋಗ್ಬೋದು. ಮತ್ತೆ ತಾಯ್ತೆ ಕಟ್ಕೊಂಡ್ಮೇಲೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಸಾಧು ಒಂದು ತಾಯ್ತ ಕೊಟ್ಟು ಅವ್ರನ್ನ ಕಳಿಸ್ತಾರೆ. ಆ 3 ಜನ ಪ್ರಾಣ ಉಳಿಸ್ಕೊಂಡು ಅಲ್ಲಿಂದ ಹೋಗ್ತಾರೆ. ಆ ಭೂತ ಇವತ್ತು ಸೇಡು ತೀರಿಸ್ಕೊಳಕ್ಕೆ ಅಲ್ಲೇ ಓಡಾಡ್ತಾ ಇದೆ.